ಹಾಯ್ ಹಲೋ ನಮಸ್ಕಾರ, ನಾನ್ ನಿಮ್ಮ ರಾಕೇಶ್. ಇವತ್ತಿನ ಒಂದು ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ಅವರ ಆಲ್ ಮೂವಿ ಬಡ್ಜೆಟ್ ಅಂಡ್ ಕಲೆಕ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಿಚ್ಚ ಸುದೀಪ್ ಅವರ ಕೆಲವೊಂದು ಸಿನಿಮಾಗಳು 100 ಕೋಟಿಯವರೆಗೂ ಕೂಡ ಕಲೆಕ್ಷನ್ ಮಾಡಿವೆ. ಆ ಸಿನಿಮಾಗಳು ಯಾವ್ಯಾವ ಅಂತ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹೊಸದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕಿಚ್ಚ ಸುದೀಪ್ ಅವರ ಮೊದಲ ಸಿನಿಮಾ ತಾಯವ್ವ. ಈ ಒಂದು ಸಿನಿಮಾ 1997ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 1 ಕೋಟಿ ಆದ್ರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು ಕೇವಲ 50 ಲಕ್ಷ. ಈ ಸಿನಿಮಾ ಫ್ಲಾಪ್ ಆಗಿ ಸಾಬೀತಾಯ್ತು. ಅವರ ಎರಡನೇ ಸಿನಿಮಾ ಪ್ರತ್ಯಾರ್ಥ. ಈ ಒಂದು ಸಿನಿಮಾ 1999ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 1.6 ಕೋಟಿ ಆದ್ರೆ ಈ ಸಿನಿಮಾದ ಕಲೆಕ್ಷನ್ 2.8 ಕೋಟಿ. ಈ ಸಿನಿಮಾ ಆವರೇಜ್ ಆಗಿ ಸಾಬೀತಾಯ್ತು. ಅವರ ಮೂರನೇ ಸಿನಿಮಾ ಸ್ಪರ್ಶ. ಈ ಒಂದು ಸಿನಿಮಾ 2000ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 2 ಕೋಟಿ ಆದ್ರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 4 ಕೋಟಿ. ಈ ಒಂದು ಸಿನಿಮಾ ಆವರೇಜ್ ಆಗಿತ್ತು. ಅವರ 5ನೇ ಸಿನಿಮಾ ಹುಚ್ಚ. ಈ ಒಂದು ಸಿನಿಮಾ 2001ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 2.5 ಕೋಟಿ ಆದ್ರೆ ಈ ಸಿನಿಮಾದ ಕಲೆಕ್ಷನ್ 25 ಕೋಟಿ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿ ಸಾಬೀತಾಯ್ತು. ಅವರ 6ನೇ ಸಿನಿಮಾ ವಾಲಿ. ಈ ಒಂದು ಸಿನಿಮಾ 2001ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 1 ಕೋಟಿ ಆದ್ರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 4 ಕೋಟಿ. ಈ ಒಂದು ಸಿನಿಮಾ ಹಿಟ್ ಆಗಿತ್ತು. ಚಂದು. ಈ ಒಂದು ಸಿನಿಮಾ 2002ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 1.5 ಕೋಟಿ ಆದ್ರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 6 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ದಮ್. ಈ ಒಂದು ಸಿನಿಮಾ 2002ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 1.5 ಕೋಟಿ ಆದ್ರೆ ಈ ಸಿನಿಮಾದ ಕಲೆಕ್ಷನ್ 6 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ನಂದಿ. ಈ ಒಂದು ಸಿನಿಮಾ 2002ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 3 ಕೋಟಿ ಆದ್ರೆ ಈ ಒಂದು ಸಿನಿಮಾದ ಕಲೆಕ್ಷನ್ 1.5 ಕೋಟಿ. ಈ ಸಿನಿಮಾ ಫ್ಲಾಪ್ ಆಗಿ ಸಾಬೀತಾಯ್ತು. ಕಿಚ್ಚ. ಈ ಒಂದು ಸಿನಿಮಾ 2003ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 2 ಕೋಟಿ ಆದ್ರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 12 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಪಾರ್ಥ. ಈ ಒಂದು ಸಿನಿಮಾ 2003ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 1 ಕೋಟಿ ಆದ್ರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು ಕೇವಲ 50 ಲಕ್ಷ. ಈ ಒಂದು ಸಿನಿಮಾ ಫ್ಲಾಪ್ ಆಯ್ತು. ಸ್ವಾತಿ ಮುತ್ತು. ಈ ಒಂದು ಸಿನಿಮಾ 2003ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 4 ಕೋಟಿ ಆದ್ರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 15 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ರಂಗ SLC. ಈ ಒಂದು ಸಿನಿಮಾ 2004ರಲ್ಲಿ ರಿಲೀಸ್ ಆಯಿತು. ಈ ಒಂದು ಸಿನಿಮಾದ ಬಡ್ಜೆಟ್ 4 ಕೋಟಿ ಆದ್ರೆ ಈ ಸಿನಿಮಾದ ಕಲೆಕ್ಷನ್ 12 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ನಲ್ಲ. ಈ ಒಂದು ಸಿನಿಮಾ 2004ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 8 ಕೋಟಿ ಆದ್ರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 10 ಕೋಟಿ. ಈ ಸಿನಿಮಾ ಆವರೇಜ್ ಆಗಿತ್ತು. ಮಹಾರಾಜ. ಈ ಒಂದು ಸಿನಿಮಾ 2005ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 10 ಕೋಟಿ ಆದ್ರೆ ಈ ಸಿನಿಮಾದ ಕಲೆಕ್ಷನ್ 13 ಕೋಟಿ. ಈ ಒಂದು ಸಿನಿಮಾ ಆವರೇಜ್ ಆಗಿತ್ತು. ಕಾಶಿ ಫ್ರಮ್ ವಿಲೇಜ್. ಈ ಒಂದು ಸಿನಿಮಾ 2005ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 10 ಕೋಟಿ ಆದ್ರೆ ಈ ಸಿನಿಮಾ ಕೇವಲ 13 ಕೋಟಿಯನ್ನ ಕಲೆಕ್ಷನ್ ಮಾಡಿ ಆವರೇಜ್ ಆಯ್ತು. ಸೈ. ಈ ಒಂದು ಸಿನಿಮಾ 2005ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 6 ಕೋಟಿ ಆದ್ರೆ ಈ ಸಿನಿಮಾ ಕೇವಲ 1.6 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಯ್ತು. ನಮ್ಮಣ್ಣ. ಈ ಒಂದು ಸಿನಿಮಾ 2005ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 11 ಕೋಟಿ ಆದ್ರೆ ಈ ಸಿನಿಮಾ ಕೇವಲ 7 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಯ್ತು. ಮೈ ಆಟೋಗ್ರಾಫ್. ಈ ಒಂದು ಸಿನಿಮಾ 2006ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 2.9 ಕೋಟಿ ಆದ್ರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 30 ಕೋಟಿ. ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಆಯ್ತು. ತಿರುಪತಿ. ಈ ಒಂದು ಸಿನಿಮಾ 2006ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 4.8 ಕೋಟಿ ಆದ್ರೆ ಈ ಸಿನಿಮಾ ಕೇವಲ 7.9 ಕೋಟಿ ಕಲೆಕ್ಷನ್ ಮಾಡಿ ಆವರೇಜ್ ಆಯ್ತು. ಹುಬ್ಬಳ್ಳಿ. ಈ ಒಂದು ಸಿನಿಮಾ 2006ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 10 ಕೋಟಿ ಆದ್ರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 16 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಯ್ತು. ಕೂಲಿ. ಈ ಒಂದು ಸಿನಿಮಾ 2008ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 7 ಕೋಟಿ ಆದ್ರೆ ಈ ಸಿನಿಮಾ 36 ಕೋಟಿವರೆಗೆ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆಯ್ತು. ಮುಸ್ಸಂಜೆ ಮಾತು. ಈ ಒಂದು ಸಿನಿಮಾ 2008ರಲ್ಲಿ ರಿಲೀಸ್ ಆಯ್ತು.
ಈ ಒಂದು ಸಿನಿಮಾದ ಬಡ್ಜೆಟ್ 9 ಕೋಟಿ ಆದ್ರೆ ಈ ಸಿನಿಮಾ 15 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಆಯ್ತು. ಕಾಮಣ್ಣನ ಮಕ್ಕಳು ಈ ಒಂದು ಸಿನಿಮಾ 2008ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 7.2 ಕೋಟಿ ಆದ್ರೆ ಈ ಸಿನಿಮಾ 10 ಕೋಟಿ ಕಲೆಕ್ಷನ್ ಮಾಡಿ ಆವರೇಜ್ ಆಯ್ತು. ಮಸ್ತ್ ಮಜಾ ಮಾಡಿ ಈ ಒಂದು ಸಿನಿಮಾ 2008ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 15 ಕೋಟಿ ಆದ್ರೆ ಈ ಸಿನಿಮಾ 17 ಕೋಟಿ ಕಲೆಕ್ಷನ್ ಮಾಡಿ ಆವರೇಜ್ ಆಯ್ತು. ವೀರ ಮದಕರಿ ಈ ಒಂದು ಸಿನಿಮಾ 2009ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ ಕೇವಲ 4 ಕೋಟಿ ಆದ್ರೆ ಈ ಸಿನಿಮಾ 15 ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆಯ್ತು. ಜಸ್ಟ್ ಮಾತಲ್ಲಿ ಈ ಒಂದು ಸಿನಿಮಾ 2010ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 8.6 ಕೋಟಿ ಆದ್ರೆ ಈ ಸಿನಿಮಾದ ಕಲೆಕ್ಷನ್ 12 ಕೋಟಿ. ಈ ಒಂದು ಸಿನಿಮಾ ಆವರೇಜ್ ಆಯ್ತು. ಮಿಸ್ಟರ್ ತೀರ್ಥ ಈ ಒಂದು ಸಿನಿಮಾ 2010ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 11 ಕೋಟಿ ಆದ್ರೆ ಈ ಸಿನಿಮಾ ಕೇವಲ 7.7 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಯ್ತು. ಕಿಚ್ಚ ಹುಚ್ಚ ಈ ಒಂದು ಸಿನಿಮಾ 2010ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 10 ಕೋಟಿ ಆದ್ರೆ ಈ ಸಿನಿಮಾ 5.8 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಯ್ತು. ವೀರ ಪರಂಪರೆ ಈ ಒಂದು ಸಿನಿಮಾ 2010ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 5.9 ಕೋಟಿ ಆದ್ರೆ ಈ ಸಿನಿಮಾ 13 ಕೋಟಿವರೆಗೆ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಯ್ತು. ಕೆಂಪೇಗೌಡ ಈ ಒಂದು ಸಿನಿಮಾ 2011ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 6 ಕೋಟಿ ಆದ್ರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 14 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಯ್ತು. ವರ್ಧನ ಈ ಒಂದು ಸಿನಿಮಾ 2001ರಲ್ಲಿ ರಿಲೀಸ್ ಆಯ್ತು. 6.6 ಕೋಟಿ ಈ ಸಿನಿಮಾದ ಬಡ್ಜೆಟ್ ಆದ್ರೆ ಈ ಒಂದು ಸಿನಿಮಾ 20 ಕೋಟಿವರೆಗೆ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಯ್ತು. ಈಗ ಈ ಒಂದು ಸಿನಿಮಾ 2012ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 30 ಕೋಟಿ ಆದ್ರೆ ಈ ಸಿನಿಮಾದ ಕಲೆಕ್ಷನ್ 130 ಕೋಟಿ. ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಆಯ್ತು. ವರದ ನಾಯಕ ಈ ಒಂದು ಸಿನಿಮಾ 2013ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 10 ಕೋಟಿ ಆದ್ರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 14 ಕೋಟಿ. ಈ ಒಂದು ಸಿನಿಮಾ ಆವರೇಜ್ ಆಯ್ತು. ಬಚ್ಚನ್ ಈ ಒಂದು ಸಿನಿಮಾ 2013ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 9.6 ಕೋಟಿ ಆದ್ರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 22 ಕೋಟಿ. ಈ ಸಿನಿಮಾ ಹಿಟ್ ಆಯ್ತು. ಮಾಣಿಕ್ಯ ಈ ಒಂದು ಸಿನಿಮಾ 2014ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 18 ಕೋಟಿ ಆದ್ರೆ ಈ ಸಿನಿಮಾದ ಕಲೆಕ್ಷನ್ 36 ಕೋಟಿ. ಈ ಒಂದು ಸಿನಿಮಾ ಸೂಪರ್ ಹಿಟ್ ಆಯ್ತು. ರನ್ನ ಈ ಒಂದು ಸಿನಿಮಾ 2015ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 15 ಕೋಟಿ ಆದ್ರೆ ಈ ಸಿನಿಮಾದ ಕಲೆಕ್ಷನ್ 27 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಯ್ತು. ಕೋಟಿಗೊಬ್ಬ 2 ಈ ಒಂದು ಸಿನಿಮಾ 2016ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 20 ಕೋಟಿ ಆದ್ರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 38 ಕೋಟಿ. ಈ ಒಂದು ಸಿನಿಮಾ ಸೂಪರ್ ಹಿಟ್ ಆಯ್ತು. ಮುಕುಂದ ಮುರಾರಿ ಈ ಒಂದು ಸಿನಿಮಾ 2016ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 18 ಕೋಟಿ ಆದ್ರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 32 ಕೋಟಿ. ಈ ಒಂದು ಸಿನಿಮಾ ಹಿಟ್ ಆಯ್ತು. ಹೆಬ್ಬುಲಿ ಈ ಒಂದು ಸಿನಿಮಾ 2017ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 20 ಕೋಟಿ ಆದ್ರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 44 ಕೋಟಿ. ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಆಯ್ತು. ಅಂಬಿ ನಿಂಗ್ ವಯಸ್ಸಾಯ್ತು ಈ ಒಂದು ಸಿನಿಮಾ 2018ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 20 ಕೋಟಿ ಆದ್ರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 40 ಕೋಟಿ. ಈ ಒಂದು ಸಿನಿಮಾ ಸೂಪರ್ ಹಿಟ್ ಆಯ್ತು. ದಿ ವಿಲನ್ ಈ ಒಂದು ಸಿನಿಮಾ 2018ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 45 ಕೋಟಿ ಆದ್ರೆ ಈ ಸಿನಿಮಾ 65 ಕೋಟಿಯನ್ನ ಕಲೆಕ್ಷನ್ ಮಾಡಿ ಆವರೇಜ್ ಆಗೋಯ್ತು. ಕೋಟಿಗೊಬ್ಬ 3 ಈ ಒಂದು ಸಿನಿಮಾ 2021ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 25 ಕೋಟಿ ಆದ್ರೆ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿದ್ದು 40 ಕೋಟಿ. ಈ ಒಂದು ಸಿನಿಮಾ ಹಿಟ್ ಆಯ್ತು. ವಿಕ್ರಾಂತ್ ರೋಣ ಈ ಒಂದು ಸಿನಿಮಾ 2022ರಲ್ಲಿ ರಿಲೀಸ್ ಆಯ್ತು. ಈ ಒಂದು ಸಿನಿಮಾದ ಬಡ್ಜೆಟ್ 95 ಕೋಟಿ ಆದ್ರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 158 ಕೋಟಿ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಯ್ತು. ಕಬ್ಜಾ ಈ ಒಂದು ಸಿನಿಮಾ 2023ರಲ್ಲಿ ರಿಲೀಸ್ ಆಯ್ತು. ಈ ಸಿನಿಮಾದ ಬಡ್ಜೆಟ್ 120 ಕೋಟಿ ಆದ್ರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು ಕೇವಲ 160 ಕೋಟಿ. ಈ ಒಂದು ಸಿನಿಮಾ ಆವರೇಜ್ ಆಯ್ತು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮ್ಯಾಕ್ಸ್ ಸಿನಿಮಾದ ಕಲೆಕ್ಷನ್ ಆಗ್ಲಿ ಬಡ್ಜೆಟ್ ಆಗ್ಲಿ ಇನ್ನೂವರೆಗೂ ಏನಂತ ಗೊತ್ತಿಲ್ಲ. ಇಲ್ಲಿವರೆಗೆ ಕಲೆಕ್ಷನ್ ಆದ ಬಡ್ಜೆಟ್ ಮತ್ತು ಕಲೆಕ್ಷನ್ ಬಗ್ಗೆ ಇದು ವಿಡಿಯೋ ಆಗಿತ್ತು. ಮುಂದೆ ಯಾರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ದಯವಿಟ್ಟು ಚಾನಲ್ ಅಲ್ಲಿ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ.